ಹಾಯ್ ಎವ್ರಿವನ್. ನಾನಿವಾಗ ಹೇಳ್ತಿರುವಂತಹ ಜಾಬ್ ಬಂದು ಕನ್ನಡ ಮಾತಾಡಲಿಕ್ಕೆ ಬರೋರಿಗೆ, ಕನ್ನಡ ಬರೆಯೋಕ್ಕೆ ಬರೋರಿಗೆ ಮತ್ತು ಕನ್ನಡ ಓದೋಕ್ಕೆ ಬರೋರಿಗೆ ಮಾತ್ರ ಆಗಿದೆ. ಮತ್ತು ನಾನು ಯಾವುದೇ ಜಾಬ್ ಡೀಟೇಲ್ಸ್ ಕೊಡ್ತಿದ್ದರೂ ಅದು ಜೆನ್ಯೂನ್ ಆಗಿರ್ತದೆ ಮತ್ತು ಇದಕ್ಕೊಂದು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಇರಲ್ಲ. ಅಂತಹ ಜಾಬ್ ಡೀಟೇಲ್ಸನ್ನು ಮಾತ್ರ ನಾನಿಲ್ಲಿ ಹಾಕೋದು. ಇವಾಗ ನಾನು ಹೇಳ್ತಿರುವಂತಹ ಜಾಬ್ ಬಂದು UBI ಬ್ಯಾಂಕಲ್ಲಾಗಿದೆ. ಸ್ಯಾಲ್ರಿ ಕೂಡ ಅಷ್ಟೇ, ನಿಮಗೆ 48,000 80,000 ತನಕ ಇದೆ. ಇದರ ಜೊತೆಗೆ ನಿಮಗೆ ಹೌಸ್ ಅಲವೆನ್ಸ್ ಕೂಡ ಇದೆ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ನೋಡಿ, ಎಸ್ಪೆಷಲಿ ಕನ್ನಡ ಬರೋರು, ಅವರು ಈ ಜಾಬ್ಗೆ ಅಪ್ಲೈ ಮಾಡಬಹುದು. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಹೇಳುವಂತಹ ಯಾವುದೇ ಜಾಬ್ ಇರಬಹುದು, ಅದು ಫಸ್ಟ್ ನಿಮಗೆ ಬರ್ತದೆ, ನೀವು ಅಪ್ಲೈ ಮಾಡಬಹುದು. ಅಪ್ಲಿಕೇಶನ್ ಕ್ಲೋಸ್ ಆಗೋದಕ್ಕಿಂತ ಮುಂಚೆನೇ ಅಪ್ಲೈ ಮಾಡಿ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಲೋಕಲ್ ಬ್ಯಾಂಕ್ ಆಫೀಸರ್ ಅನ್ನುವಂತಹ ಹುದ್ದೆ. ಈ ಪೋಸ್ಟಿಗೆ ನೀವು ಆನ್ಲೈನ್ ಮುಖಾಂತರ ಅಪ್ಲೈಯನ್ನು ಮಾಡಬೇಕಾಗ್ತದೆ. ಸ್ಯಾಲ್ರಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಬೇಗನೆ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ನೋಡಿ, ಆವಾಗಲೇ ಅಪ್ಲೈ ಮಾಡಲಿಕ್ಕೆ ಹೋಗಿ. ಅಪ್ಲೈ ಮಾಡೋದು ಹೇಗೆ ಮತ್ತು ಇದಕ್ಕೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಬೇಕು ಎಲ್ಲನೂ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇವಾಗ ಹೇಳ್ತೀನಿ. ಆಗಲೇ ಹೇಳಿದಾಗೆ ಈ ಒಂದು ಪೋಸ್ಟ್ ಬಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಲೋಕಲ್ ಬ್ಯಾಂಕ್ ಆಫ್ ಆಫೀಸರ್ಸ್ ಅಂತ ಹೇಳಿಬಿಟ್ಟು 1,500 ಪೋಸ್ಟನ್ನು ಆಫರ್ ಮಾಡಿದ್ದಾರೆ. ಈ 1,500 ಪೋಸ್ಟಲ್ಲಿ 300 ಪೋಸ್ಟ್ ಇದೆಯಲ್ಲ, ಅದು ಕನ್ನಡ ಮಾತಾಡೋರಿಗೆ ಮತ್ತು ಬರೆಯೋರಿಗೆ ಆಗಿದೆ. ಇದರಲ್ಲಿ ಕೂಡ ಮತ್ತು ಕಾಸ್ಟ್ ವೈಸ್ ಮೀಸಲಾತಿ ಕೂಡ ಇದೆ. ಸಂಬಳ ಬಂದು ಬ್ಯಾಂಕ್ ಗ್ರೇಡ್ ಜೂನಿಯರ್ ಮ್ಯಾನೇಜ್ಮೆಂಟ್. ಇವರಿಗೆ ಯಾವ ಥರ ಸಂಬಳ ಕೊಡ್ತಾರೆ ನೋಡಿ, ಅದೇ ಥರದ ಸಂಬಳ ಇಲ್ಲಿ ನಿಮಗೆ ಕೊಡಲಿಕ್ಕೆ ಸಿಗ್ತದೆ. 48,000ದಿಂದ 80,000, 85,000 ತನಕ ಸಂಬಳ ಇಲ್ಲಿ ನಿಮಗೆ ಸಿಗ್ತದೆ. ಮಾಮೂಲಿ ಬ್ಯಾಂಕ್ ನೌಕರರಿಗೆ ಏನೆಲ್ಲ ಫೆಸಿಲಿಟೀಸ್ ಇದೆ ನೋಡಿ, ಆ ಎಲ್ಲ ಫೆಸಿಲಿಟೀಸನ್ನು ಇವರಿಗೆ ಇಲ್ಲಿ ಕೊಡ್ತಾರೆ. ಮತ್ತು ನೀವು ಇದಕ್ಕೆ ಅಪ್ಲಿಕೇಶನನ್ನು ಆನ್ಲೈನಲ್ಲಿ ಹಾಕಬೇಕಾಗ್ತದೆ. ವೆಬ್ಸೈಟನ್ನು ನಾನು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀನಿ, ನೀವು ಅಲ್ಲಿ ಚೆಕ್ ಮಾಡಬಹುದು. ಆ ವೆಬ್ಸೈಟ್ ಬಂದು ಯೂನಿಯನ್ ಬ್ಯಾಂಕಿದ್ದು ಅಫಿಷಿಯಲ್ ವೆಬ್ಸೈಟ್ ಆಗಿರ್ತದೆ. ಇದರಲ್ಲಿ ನಿಮಗೆ ಏನೂ ತೊಂದರೆ ಇರಲ್ಲ. ಆ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಹಾಕಬೇಕಾಗಿದೆ. ಅರ್ಜಿಯನ್ನು ಹಾಕಲಿಕ್ಕೆ ಇಲ್ಲಿ ಸ್ವಲ್ಪ ಫೀಸನ್ನು ನೀವು ಕಟ್ಟಬೇಕಾಗ್ತದೆ. ಅಂದರೆ OBC ಅವರಿಗೆ ಒಂದು 850 ರೂಪಾಯಿ ತನಕ ಇದೆ. SC/ST ಮತ್ತು ವಿಶೇಷ ಚೇತನ ಇವರಿಗೆ ಎಲ್ಲ 150 ರೂಪಾಯಿ ತನಕ ಇದೆ. ಅಪ್ಲಿಕೇಶನ್ ರಿಜಿಸ್ಟರ್ ಆದ ನಂತರ ನೀವು ಈ ಫೀಸನ್ನು ಇಲ್ಲಿ ಕಟ್ಟಬೇಕಾಗ್ತದೆ. ಮತ್ತು ಈ ಜಾಬಿಗೆ ಏಜ್ ಲಿಮಿಟ್ ಬಂದು ಮಿನಿಮಮ್ 20 ಇಯರ್ಸ್ ಆಗಿರಬೇಕು, ಮ್ಯಾಕ್ಸಿಮಮ್ ಅಂದರೆ 30 ಇಯರ್ಸ್ ಆಗಿರಬೇಕು. ಸಾಮಾನ್ಯವಾಗಿ ಬ್ಯಾಂಕ್ ಎಕ್ಸಾಮ್ ಅಂತಂದರೆ ನಿಮಗೆ ಇಂಟರ್ನಲ್ ಎಕ್ಸಾಮ್ಸ್ ಇರಬಹುದು, ಇಂಟರ್ವ್ಯೂಸು ಎಲ್ಲ ಇರ್ತಿತ್ತು. ಆದರೆ ಇಲ್ಲಿ ಈ ಬ್ಯಾಂಕ್ ಹುದ್ದೆಯಲ್ಲಿ ಯಾವುದೇ ಒಂದು ಇಂಟರ್ವ್ಯೂ ಆಗಿರಬಹುದು, ಯಾವುದೇ ಒಂದು ಎಕ್ಸಾಮ್ಸ್ ಆಗಿರ್ಬೋದು, ಅದೇನೂ ಇಲ್ಲಿ ಇರಲ್ಲ. ನಿಮಗೆ ಖಾಲಿ ಆನ್ಲೈನ್ ಎಕ್ಸಾಮ್ ಒಂದು ಇರುತ್ತೆ. ಬ್ಯಾಂಗ್ಳೂರು, ಬೆಳಗಾವಿ, ಧಾರವಾಡ, ದಾವಣಗೆರೆ, ಹುಬ್ಬಳ್ಳಿ, ಮಂಗಳೂರು, ಕಲಬುರಗಿ, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿ, ಇಷ್ಟು ಜಿಲ್ಲೆಗಳಲ್ಲಿ ಆನ್ಲೈನ್ ಪರೀಕ್ಷಾ ಕೇಂದ್ರ ಇರ್ತದೆ. ನಿಮಗೆ ಇದು ಒಂದೇ ಎಕ್ಸಾಮ್ ಇರುವಂಥದ್ದು. ಡೇಟ್ ಅನೌನ್ಸ್ ಆದಮೇಲೆ ನೀವು ಆ ಪ್ಲೇಸಿಗೆ ಹೋಗಿ ನಿಮಗೆ ಯಾವುದು ನಿಯರೆಸ್ಟ್ ಜಿಲ್ಲೆಯಲ್ಲಿ ಎಲ್ಲಿ ಹತ್ತಿರ ಆಗ್ತದೆ ನೋಡಿ, ನಾನು ಹೇಳಿರುವಂತಹ ಇಷ್ಟು ಜಿಲ್ಲೆಯಲ್ಲಿ ಅಲ್ಲಿ ಹೋಗಿ ನೀವು ಎಕ್ಸಾಮನ್ನು ಅಟೆಂಡ್ ಆಗುವಂಥದ್ದು. ಇದಕ್ಕೆ ಕ್ವಾಲಿಫಿಕೇಷನ್ ಬಂದು ನೀವು ಯಾವುದಾದ್ರೂ ಒಂದು ಡಿಗ್ರಿನ ಮಾಡಿರಬೇಕಾಗ್ತದೆ. BA ಇರ್ಬೋದು, BBM, BCom, ಇಂಜಿನಿಯರಿಂಗ್, ಯಾವ ಕೋರ್ಸನ್ನು ಮಾಡಿರಿದ್ರೂ ನೀವು ಈ ಜಾಬಿಗೆ ಅಪ್ಲೈಯನ್ನು ಮಾಡಬಹುದು. ಅರ್ಜಿ ಹಾಕಲಿಕ್ಕೆ ಡೇಟ್ ಅಕ್ಟೋಬರ್ 24ರಿಂದ ಸ್ಟಾರ್ಟ್ ಆಗಿದೆ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ನೋಡಿ, ಅವರು ಬೇಗನೆ ಅಪ್ಲೈ ಮಾಡಿ. ಯಾಕಂದರೆ ಅಪ್ಲಿಕೇಶನ್ ಕ್ಲೋಸ್ ಆಗುವಂತಹ ಚಾನ್ಸಸ್ ಇರ್ತದೆ. ಯಾರಾದರೂ ಬ್ಯಾಂಕಲ್ಲಿ ಕೆಲಸ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ಅಂಥವರು ಈ ಅಪ್ಲಿಕೇಶನ್ನ ಟ್ರೈ ಮಾಡ್ಬೋದು. ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಏನೆಲ್ಲ ಸೆಕ್ಯೂರಿಟಿ ಇರುತ್ತೆ ಅದೇ ಸೆಕ್ಯೂರಿಟಿ ಈ ಬ್ಯಾಂಕ್ ಜಾಬರ್ಸಿಗೂ ಇರ್ತದೆ. ಎಸ್ಪೆಷಲಿ ಕನ್ನಡಿಗರಿಗೆ ಇರೋದ್ರಿಂದ ಯಾರೆಲ್ಲ ಕನ್ನಡದಲ್ಲಿ ತುಂಬ ಈಸಿಯಾಗಿದ್ದೀರ ನೋಡಿ, ಅವರು ಬೇಗನೆ ಅರ್ಜಿನ ಹಾಕೋಕ್ಕೆ ಹೋಗಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಯಾರಾದರೂ ಬ್ಯಾಂಕ್ ಹುದ್ದೆ ಹುಡುಕ್ತಾ ಇದ್ದರೆ ಅವರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ